ಹೆಲೋ ನಮಸ್ತೆ, ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮದು ಲಗೇಜ್ ಎಲ್ಲ ಅನ್ಪ್ಯಾಕಿಂಗ್ ಆಗಿ ಹಾಗೆ ಎಲ್ಲ ಬ್ಯಾಗ್ಗಳನ್ನೆಲ್ಲ ನಾನು ಈ ಸತಿ ವಾಶ್ ಮಾಡಲಿಕ್ಕೆ ಹೋಗಿಲ್ಲ. ಹಾಗೆಯೇ ಒರೆಸಿ ಎಲ್ಲ ತೆಗೆದು ಇಟ್ಟಾಯಿತು. ಆನಂತರ ಸಂಜೆ ನಾನು ಮಾರ್ನಿಂಗ್ ಏನಾದರೂ ತಿಂಡಿಗೆ ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ನಂತರ ನೀರು ದೋಸೆ ಮಾಡೋಣ ಅಂಥೇಳಿ ಕೆಂಪಕ್ಕಿನ ವಾಶ್ ಮಾಡಿ ನಾನು ನೆನೆ ಹಾಕಿ ಇಟ್ಟಿದ್ದೀನಿ. ಆನಂತರ ನಾವು ಊರಿಗೆ ಬಂದಿದ್ದರಿಂದ ನಮಗೆ ವೆಜಿಟೇಬಲ್ಸ್ ಎಲ್ಲ ಇದ್ದಿಲ್ಲ, ಅದಕ್ಕೋಸ್ಕರ ವೆಜಿಟೇಬಲ್ಸ್ ಎಲ್ಲ ತೊಗೊಂಬರೋಣ ಅಂಥೇಳಿ ಈವ್ನಿಂಗು ಲುಲ್ಲು ಹೋಗೋಣ ಅಂಥೇಳಿ ಹೊರಟ್ವಿ. ನೋಡಿ ಇಲ್ಲಿ ಆಲ್ರೆಡಿ ಖರೀಫ್ ಸೀಸನ್ ಸ್ಟಾರ್ಟ್ ಆಗಿದೆ, ಫುಲ್ಲು ಮಳೆ ಬರ್ತಾ ಇದೆ. ಈ ರೀತಿ ಸಣ್ಣದಾಗಿ ಮಳೆ ಬರೋದನ್ನೇ ಇಲ್ಲಿ ಖರೀಫ್ ಅಂಥೇಳಿ ಕರೀತಾರೆ. ಅಲ್ಲಿ ಬರೋ ಹಾಗೆ ಜೋರಾಗಿ ಮಳೆ ಬರೋದಿಲ್ಲ, ಸಣ್ಣದಾಗಿ ಮಳೆ ಬರ್ತಾ ಇರುತ್ತೆ ಮಂಜಿನ ಥರ, ಅದನ್ನೇ ಇಲ್ಲಿ ಖರೀಫ್ ಅಂಥೇಳಿ ಕರೀತಾರೆ. ಈ ವ್ಯೂ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಯಾಕಂತಂದರೆ ಜೋರಾಗಿ ಮಳೆ ಬರ್ತಾ ಇರಲ್ಲ, ಜಸ್ಟ್ ಮಂಜು ಬೀಳೋ ಥರನೇ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಊರಿಗೆ ತುಂಬ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ. ಈ ಪ್ಲೇಸ್ ತುಂಬ ಫೇಮಸ್ ಇದೆ ಟೂರಿಸ್ಟ್ ಪ್ಲೇಸ್ ಆಗಿ. ಇದು ಸಲಾಲ ಅಂತ ಹೇಳಿ. ಈ ಒಂದು ಖರೀಫ್ ಸೀಸನ್ನಲ್ಲಿ ಇಲ್ಲಿ ತುಂಬ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗೆಯೇ ತುಂಬ ಜನಗಳು ಎಲ್ಲ ಬರ್ತಾರೆ. ಇಲ್ಲಿ ನೋಡಿ, ಈ ಒಂದು ಸ್ಕೂಲಲ್ಲಿ ನಾನು ವರ್ಕ್ ಮಾಡಿದ್ದೆ ಸ್ವಲ್ಪ ದಿನ. ಇಲ್ಲಿ ಯಾವಾಗಲೂ ಹೋಗುವಾಗ ಅದು ನೆನಪಾಗ್ತಾ ಇರುತ್ತೆ. ಆ ಸ್ಕೂಲ್ ಎಕ್ಸ್ಪೀರಿಯೆನ್ಸು ಕೂಡ ತುಂಬ ಚೆನ್ನಾಗಿತ್ತು ಅವಾಗ. ನಂತರ ನಾವು ಈ ಕಡೆ ಲುಲ್ಲು ಕಡೆ ಹೋಗ್ತಾ ಇದ್ದೀವಿ. ಈ ರೀತಿಲಿ ಮಂಜಿನಾಗಿ ಮಳೆ ಬರ್ತಾ ಇರುತ್ತೆ, ಹಾಗೆಯೇ ಸಡನ್ನಾಗಿ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ. ಆ ರೀತಿಲಿ ಇಲ್ಲಿ ನೋಡಲಿಕ್ಕೆಲ್ಲ ಚೆನ್ನಾಗಿ ಅಂತ ಅನಿಸುತ್ತೆ. ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಮಾಲ್ ಆಗಿ ಇಲ್ಲೊಂದು ಬಿಲ್ಡಿಂಗು, ಇದೆಲ್ಲ ಇಲ್ಲಿ ಟ್ರಾನ್ಸ್ಫಾರ್ಮರ್ಗಳಾಗಿರುತ್ತೆ, ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಗಳು. ಅಂದರೆ ನಮ್ಮಲ್ಲಿ ಇರೋ ಹಾಗೆ ಕಂಬಗಳೆಲ್ಲ ಇರೋದಿಲ್ಲ, ಈ ಭೂಮಿನ ಅಗ್ಬಿಟ್ಟು ಅದರೊಳಗಿಂದನೇ ಕನೆಕ್ಷನ್ಗಳನ್ನು ತೆಕ್ಕೊಂಡಿರ್ತಾರೆ. ಇಲ್ಲಿ ಗ್ಯಾಸ್ ಕನೆಕ್ಷನ್ಸು ಹಾಗೆಯೇ ಎಲೆಕ್ಟ್ರಿಕಲ್ ಕನೆಕ್ಷನ್ಸು ಎಲ್ಲ ಭೂಮಿ ಒಳಗಿಂದನೇ ಬಂದಿರೋ ಅಂಥದ್ದು. ಈಗ ಇಂಡಿಯಾದಲ್ಲೂ ಕೂಡ ಆ ರೀತಿಯೇ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆಯೇ ಇದೆಲ್ಲ ಬಂದು ಚೆಕ್ ಮಾಡ್ತಾ ಇರ್ತಾರೆ, ಮಂತ್ಲಿ ಒನ್ಸ್ ಎಲ್ಲ ಬಂದು ಅದನ್ನು ಚೆಕ್ ಮಾಡಿ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಹೋಗ್ತಾರೆ. ನಾವೀಗ ಗ್ಯಾಸ್ ಸ್ಟೇಷನ್ ಹತ್ರ ಹೋಗೋಣ ಅಂತ ಹೋದ್ವಿ. ಕಾರಿಂದು ಏರ್ ಚೆಕ್ ಮಾಡಬೇಕಿತ್ತು, ಹಾಗೆಯೇ ಎಲ್ಲ ಕಾರಿಂದ ಏರ್ ಚೆಕ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದೊಂದು ಫೇಮಸ್ ಕೆಫೆ, ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಆ ಕೆಫೆದು ಕಲರ್ ಕಾಂಬಿನೇಷನ್ ಅಂತೂ ತುಂಬ ಹೈಲೈಟಾಗಿ ಕಾಣುತ್ತೆ. ನಂತರ ಇಲ್ಲಿ ಬರುವಾಗ ಲುಲ್ಲು ಹತ್ರ ಬರುವಾಗ ಮತ್ತೆ ಅಗೇನ್ ಮಳೆ ಇಲ್ಲಿ ಸ್ಟಾರ್ಟ್ ಆಯಿತು. ನೋಡಿ ಯಾವ ರೀತಿಲಿ ಇದೆ ಅಂತೇಳಿ, ಜಸ್ಟ್ ಮಂಜು ಬೀಳೋ ಅಂಥದ್ದು. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸ್ಗಳು ಸುಮಾರಷ್ಟಿದೆ. ನಂತರದ ವೀಡಿಯೋಗಳಲ್ಲೆಲ್ಲ ಸಾಧ್ಯ ಆದರೆ ಅಲ್ಲಿಗೆಲ್ಲ ವಿಸಿಟ್ ಮಾಡಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಊರಿಗೆ ಹೋಗಬೇಕು ಅಂಥೇಳಿ ಮನೇಲಿ ಯಾವುದೇ ಐಟಮ್ಸ್ ಎಲ್ಲ ಇಟ್ಟಿರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಡೇಗೆಲ್ಲ ತರಕಾರಿ ಎಲ್ಲ ಬೇಕಿತ್ತು, ಅದಕ್ಕೋಸ್ಕರ ತರಕಾರಿ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ದಿನಸಿ ಎಲ್ಲ ಇಂಡಿಯಾದಿಂದ ಬರುವಾಗೇನೋ ಸ್ವಲ್ಪ ಎಲ್ಲ ತೊಗೊಂಡು ಬಂದಿದ್ವಿ. ಇಲ್ಲಿ ಬರೋ ಅಂಥ ಎಲ್ಲರೂ ಕೂಡ ಅದೇ ರೀತಿಯೇ ಮಾಡುವಂಥದ್ದು. ಯಾಕಂತ ಅಂದರೆ ಕೆಲವೊಂದು ಐಟಮ್ಸ್ಗಳಿಗೆ ಇಲ್ಲಿ ತುಂಬ ಹೈಯೆಸ್ಟ್ ರೇಟ್ಗಳಿರುತ್ತೆ, ಅದಕ್ಕೋಸ್ಕರ ಇಂಡಿಯಾದಿಂದ ಬರುವಾಗ ಅದನ್ನೆಲ್ಲ ಸ್ವಲ್ಪ ಎಲ್ಲ ತೊಗೊಂಡು ಬಂದಿರ್ತಾರೆ. ಆ ರೀತಿಯೇ ಎಲ್ಲರೂ ಮಾಡುವಂಥದ್ದು. ಆನಂತರ ಲುಲ್ಲು ಬಂದು ಪಾರ್ಕ್ ಮಾಡಿದ್ವಿ. ಸ್ವಲ್ಪ ಎಲ್ಲ ಐಟಮ್ಸು ಮತ್ತು ತರಕಾರಿ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಹೋಗಿ ವಾಪಸ್ ಹೊರಟ್ವಿ. ನೋಡಿ ಈಗ ಸಂಜೆ ಆಗ್ತಾ ಬರ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಎಲ್ಲ. ಇಲ್ಲೆಲ್ಲ ಮೊದಲೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ತಿದ್ರು, ಬಟ್ ಈ ಸತಿ ಇಲ್ಲಿ ಮಾಡಿಲ್ಲ. ನೆಕ್ಸ್ಟು ಇದ್ರ ಮುಂದೊಂದು ಪ್ಲೇಸ್ ಇದೆ, ಅಲ್ಲಿ ಮಾಡಿದ್ದಾರೆ. ನಾವಲ್ಲಿ ಆ ಕಡೆ ಹೋಗಿಲ್ಲ, ಹೀಗೆ ಬರ್ತಾಯಿದ್ವಿ. ನೋಡಿ ಈ ರೀತಿಯಾಗಿ ಮಳೆ ಬರುವಂಥದ್ದು, ಜಸ್ಟ್ ಮಂಜು ಬೀಳ್ತಾ ಇರುತ್ತೆ ಅಷ್ಟೇ. ಈ ಸತಿ ಊರಿಗೆ ಹೋಗಿ ಬಂದು ತುಂಬ ಟಯರ್ಡ್ ಆಗಿತ್ತು, ಯಾಕಂತ ಗೊತ್ತಿಲ್ಲ. ಮನೇಲಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ, ಅದಕ್ಕೋಸ್ಕರ ನಮ್ಮನೆಯವರು ಕೂಡ ಒನ್ ಡೇ ರಜೆ ತೊಗೊಂಡಿದ್ರು. ಈ ಸತಿ ಕಿವಿ ನೋವೆಲ್ಲ ತುಂಬ ಜಾಸ್ತಿನೇ ಬಂದುಬಿಟ್ಟಿತ್ತು ಅಂತ ಹೇಳ್ಬೋದು. ನನ್ನ ಮಗನೂ ಕೂಡ ಹೇಳ್ತಿದ್ದ ತುಂಬ ಪೇಯ್ನ್ ಆಗ್ತಿದೆ ಅಂತ ಹೇಳಿ. ನಮ್ಮ ಮನೆಯವ್ರಿಗೂ ಅದೇ ರೀತಿಯೆಲ್ಲ ಆಗಿತ್ತು, ಅದಕ್ಕೋಸ್ಕರ ಅವ್ರು ಒಂದಿನ ರಜೆ ತೊಗೊಂಡಿದ್ರು. ಆ ದಿನದಲ್ಲೇ ನಾವೀಗ ಲುಲ್ಲುಗೆಲ್ಲ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ. ಇದು ನೋಡಿ ನಮ್ಮನೆ ಹತ್ರ ಇರೋವಂಥ ಮಾಸ್ಕು, ನೈಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮಳೆ ಬರ್ತಾನೇ ಇದೆ.
ಆನಂತರ ನಾನು ನೀರು ದೋಸೆ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಅದನ್ನೆಲ್ಲ ಚೆನ್ನಾಗಿ ನೀರನ್ನೆಲ್ಲ ವಾಶ್ ಮಾಡಿ ಆನಂತರ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ನಾವು ಈಗ ತೊಳೆದು ಇಟ್ಟಿರುವಂತಹ ಈ ಕೆಂಪಕ್ಕಿನ ಹಾಕಿ ಚೆನ್ನಾಗಿ ರುಬ್ಕೊಬೇಕು. ತುಂಬ ನೈಸಾಗಿ ರುಬ್ಕೊಬೇಕು, ತುಂಬ ನೀರು ಹಾಕಬೇಡಿ. ಈಗ ಮಾಮೂಲಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಆನಂತರ ನೀರು ದೋಸೆ ಅದಕ್ಕೆ ನಾವು ನೀರನ್ನು ಸೇರಿಸಿ ಈ ದೋಸೆಯನ್ನು ಹಾಕುವಂಥದ್ದು. 1:3 ರೇಷಿಯೋನಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ಕೊಂಡಾಗ ನೀರು ದೋಸೆ ಒಂದು ಹದ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ಚೆನ್ನಾಗಿ ಬೇಯ್ತಾ ಬಂತು. ಆನಂತರ ಇದನ್ನ ಟರ್ನ್ ಮಾಡಿಕೊಂಡು ದೋಸೆನ ನಾನು ಅಗೇನ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ ನಾನ್ ವೆಜ್ ಜೊತೆ, ಚಿಕನ್ ಕರಿ ಹಾಗೆ ಫಿಶ್ ಕರಿಗಳ ಜೊತೆ. ಬಟ್ ನಾನು ಇವತ್ತಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೆ. ಎಲ್ರದ್ದು ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲದಿರೋದ್ರಿಂದ ನಾನ್ ವೆಜ್ ಏನೂ ಬೇಡ ಅಂಥೇಳಿ ಕಾಯಿ ಚಟ್ನಿ ಮತ್ತು ನೀರು ದೋಸೆ ಮಾಡಿದ್ದೆ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆನಂತರ ಮನೆಯಿಂದ ಅಪ್ಪ ಅಮ್ಮ ತಂದಿರೋ ಅರ್ಶಿಣದ ಎಲೆನ ಒಮನ್ಗೂ ಕೂಡ ತೊಗೊಂಬಂದಿದ್ವಿ. ಅದಕ್ಕೆ ಮನೆಯವರಿಗೆಲ್ಲ ಅರ್ಶಿಣದ ಎಲೆ ಕಡುಬು ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಈ ಅಕ್ಕಿ ಹಿಟ್ಟಿಗೆ 1:2 ರೇಷನಲ್ಲಿ ನೀರನ್ನು ಇಟ್ಟು ನೀರು ಚೆನ್ನಾಗಿ ಬಾಗಿಲಾದ್ಮೇಲೆ ಈ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪನ್ನು ಹಾಕಿ ಈ ರೀತಿಲಿ ಆಗುತ್ತೆ ನೋಡಿ. ಇದು ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಈಸಿ ವೇನಲ್ಲಿ ನಾವು ಅರ್ಶಿಣದ ಎಲೆ ಕಡುಬನ್ನು ಮಾಡ್ಬೋದು. ಈ ಮಲೆನಾಡಿನ ಒಂದು ಅರ್ಶಿಣದ ಎಲೆ ಕಡುಬನ್ನು ನಾನಿಲ್ಲಿ ಒಮಾನಲ್ಲಿ ಮಾಡ್ತಾ ಇದ್ದೀನಿ. ಮನೇಲಿ ಒಂದು ಸತಿ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಆನಂತರ ಇಲ್ಲಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರ ಫ್ರೆಂಡಿಗೂ ಕೂಡ ಕೊಟ್ಟು ಕಳಿಸ್ಬೇಕಿತ್ತು, ಅದಕ್ಕೋಸ್ಕರ. ಈಗ ನಾನು ಕಾಯನ್ನು ಸ್ವಲ್ಪ ತೊಗೊಂಡು ಅದನ್ನ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಿತ್ತು ತುಪ್ಪವನ್ನು ನೀವು ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಬಟ್ ನಾನಿಲ್ಲಿ ಜಸ್ಟ್ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರದಲ್ಲಿ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 3 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ 1 ತೆಂಗಿನಕಾಯಿನ ತೊಗೊಂಡಿರೋದ್ರಿಂದ ನಾನಿಲ್ಲಿ 3 ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಅರ್ಶಿಣದ ಎಲೆ ಕಡುಬಿಗೆ. ಸಕ್ಕರೆಗಿಂತ ಈ ಬೆಲ್ಲ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅಂತ ಹೇಳ್ಬೋದು. ಆನಂತರ ಇದನ್ನು ಹಾಕಿ ತುಂಬ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು. ಈ ಬೆಲ್ಲದ ಒಂದು ನೀರೆಲ್ಲ ಹೋಗಬೇಕು, ಇದೆಲ್ಲ ಕರಗಿ ಇದು ಗಟ್ಟಿ ಆಗ್ತಾ ಬರಬೇಕು. ಆ ಥರ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಈ ರೀತಿಯಲ್ಲೇ ಆಗಿದೆ. ನಾವೀಗ ಕ್ಯಾರೆಟ್ ಹಲ್ವಾ ಆ ಥರ ಮಾಡ್ತೀವಲ್ಲ, ಆ ರೀತಿಯಲ್ಲಿ ತರಿಯಾಗಿ ಇರಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕು. ಆ ನಂತರ ಅರಶಿಣದ ಎಲೆಯನ್ನು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇಲ್ಲ ಅಂತ ಅದರಲ್ಲಿ ಸಣ್ಣ ಸಣ್ಣದಾಗಿ ಕಸಗಳೆಲ್ಲ ಇರುತ್ತೆ. ಇದು ನೋಡಿ ಮನೆಯಿಂದ ತಂದಿದ್ದು ಸುಮಾರು 3-4 ದಿನ ಆಗಿದೆ. ಅಲ್ಲಿಂದ ತೊಗೊಂಬಂದು ನಾವು ಇಲ್ಲಿಗೆ ಟ್ರಾವೆಲೆಲ್ಲ ಮಾಡಿ, ಆದರೂ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಯಾವ ರೀತಿಯಾದ ಕೆಮಿಕಲೆಲ್ಲ ಹಾಕೋಲ್ಲ, ಹಾಗೆ ಆರ್ಗ್ಯಾನಿಕಲಾಗಿ ತೋಟದಲ್ಲಿ ಬೆಳೆಯುವಂಥದ್ದು. ತುಂಬ ಚೆನ್ನಾಗಿರುತ್ತೆ ಎಲೆಗಳು ಹಾಗೆ ಎಲ್ಲ ತರಕಾರಿಗಳು ಎಲ್ಲ. ಅರ್ಶಿಣದ ಎಲೆಯನ್ನು ವಾಶ್ ಮಾಡಿಕೊಂಡು ನಾನು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಂಡಿದ್ದೆನಲ್ಲ ಅದನ್ನು ಇದ್ರ ಮೇಲೆ ನಿಧಾನಕ್ಕೆ ಈ ಥರ ತಟ್ತಾ ಇದ್ದೀನಿ. ನಿಧಾನಕ್ಕೆ ತಟ್ಟಬೇಕು, ಇಲ್ಲ ಇದು ಹರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅರ್ಶಿಣದ ಎಲೆ ಕಡುಬನ್ನು ಈ ರೀತಿಲಿ ಮಾಡಿದ್ರೆ ತುಂಬ ಈಸಿ ವೇ ಅನಿಸುತ್ತೆ. ಇನ್ನು ಸೌತ್ ಕೇಂದ್ರ ಕಡೆಯಲ್ಲೆಲ್ಲ ಕುಚ್ಚಲಕ್ಕಿ ಮತ್ತು ಬೆಣ್ತಕ್ಕಿನ ನೆನೆಸಿಟ್ಟು ಅದನ್ನು ಅರೆದು ಮಾಡ್ತಾರೆ. ಇದು ತುಂಬ ಈಸಿ ವೇ ಅಂತ ಅನಿಸುತ್ತೆ. ಇದನ್ನು ನಮ್ಮಮ್ಮ ಅಂದರೆ ನಮ್ಮ ಮನೆಯವರ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು. ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದರು. ಅಮ್ಮನೂ ಸೌತ್ ಕೇಂದ್ರದವರು, ಬಟ್ ಅಮ್ಮ ಈ ರೀತಿಲಿ ಮಾಡ್ತಿದ್ರು. ತುಂಬ ಚೆನ್ನಾಗಿ ಇದು ಈಸಿಯಾಗೂ ಆಗತ್ತೆ ಅಂಥೇಳಿ ಇದನ್ನೇ ಮಾಡ್ತಿದ್ರು, ಅದನ್ನೇ ಹೇಳ್ಕೊಟ್ಟಿದ್ರು. ನಾನು ಅದೇ ರೀತಿಯಲ್ಲೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಫಿಲ್ಲಿಂಗ್ನ ಅದರೊಳಗಡೆ ಹಾಕಿ ಆನಂತರ ಸೈಡ್ಸ್ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇಲ್ಲ ಅಂತ ಅಂದರೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ಆನಂತರ ಎಲೆನ ಆ ಕಡೆ ಈ ಕಡೆ ಚೆನ್ನಾಗಿ ಮಡಚಿ ಅದನ್ನು ಸ್ಟೀಮರಲ್ಲಿ ಇಡಬೇಕು. 5-10 ನಿಮಿಷ ಸ್ಟೀಮ್ ಆದರೆ ಸಾಕು, ತುಂಬ ಚೆನ್ನಾಗಿ ಆಗಿರುತ್ತೆ. ನೋಡಿ ಇಲ್ಲಿ ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕೂಡ ಆಗಿತ್ತು ಟೇಸ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂಥೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.